ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನ ಬೆಳೆಸಿ. ಸೊ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನಪ್ಪ ಅಂದ್ರೆ, ಇವಾಗ ಸದ್ಯಕ್ಕೆ ಕಾಂತಾರ ಅನ್ನೋ ಪಿಕ್ಚರ್ ಅಂದ್ರೆ ಫಿಲ್ಮ್ ರಿಲೀಸ್ ಆಯ್ತು. ಸೊ ಆ ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ, ಫಿಲ್ಮ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ. ಆ ವಿಡಿಯೋನ ನೀವು ನೋಡ್ಕೊಂಡು ಬರ್ರಿ. ಲೇಟರ್ ನಾನು ಕೆಲಸ ಇಲ್ಲೂ ಏನು ವರ್ಕ್ ಆಗಲಿಲ್ಲ, ಬಾಂಬೆಗೆ ಹೋದೆ. ಲೈನ್ ಪ್ರೊಡ್ಯೂಸರ್ ತರ ಹೋಗಿದ್ದು. ಲೇಟರ್ ಅಲ್ಲಿ ಹೋದ್ಮೇಲೆ ಆಫೀಸ್ ಬಾಯ್ ಕೆಲಸ ಆಯ್ತು ಅಂಧೇರಿ ವೆಸ್ಟ್ ಅಲ್ಲಿ ಪ್ರೊಡಕ್ಷನ್ ಹೌಸ್ ಅಲ್ಲಿ. 3 months ಪ್ರೊಡ್ಯೂಸರ್ಗೆ ಡ್ರೈವರು, ಆಫೀಸ್ ಬಾಯ್ ಕೆಲಸ ಇವೆಲ್ಲ ಮಾಡಿ ಅಲ್ಲಿ ಸ್ವಲ್ಪ ಹಿಂದಿ ಗೊತ್ತಾಯ್ತು. ಅದು ಬಹಳ ಅಲ್ಲಿ ನನ್ ಸಂಬಳ ಸಿಗ್ಲಿಲ್ಲ 3 ತಿಂಗಳು. ಸೊ ಇವಾಗ ನೀವು ವಿಡಿಯೋ ನೋಡ್ಕೊಂಬಂದ್ರಲ್ಲ, ಸೊ ಇವರು 3 ತಿಂಗಳ ಸ್ಯಾಲ್ರಿನೂ ಕೂಡ ಈ ಅಪ್ಪ ತಗೊಳ್ಳದೆ ಅಂತಹ ಒಂದು ಸಿಟಿ ಒಳಗ ಜೀವನ ಮಾಡಿದ್ರ. ಸೊ ಅಂತ ಒಂದು ಕಷ್ಟದ ಸ್ಥಿತಿಯೊಳಗೆ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋದ್ರೂ ಕೂಡ ದೇವರವರಿಗೆ ಕೈ ಬಿಡ್ಲಿಲ್ಲ. ಕಾರಣ ಇಷ್ಟೇ, ಕಾಂತಾರ ಅನ್ನೋ ಫಿಲ್ಮ್ ಅಲ್ಲಿ ಕೇವಲ ದೈವದ ಒಂದು ದೇವರದ ಒಂದು ಪಾವಿತ್ರತೆಯನ್ನ ಎತ್ತಿ ತೋರಿಸಿದ್ದಾರೆ. ಸೊ ಅದೇ ಹೇಳ್ತಾರಲ್ಲ, ಈ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿದ ತಕ್ಷಣ ಗೊತ್ತಾಗೋದಿಷ್ಟೇ, ಎಂತಹ ಕಷ್ಟ ಬಂದ್ರು ನಂಬಿದವರ ಕೈ ದೇವರ ಕೈ ಬಿಡದೆ ಇದ್ರೆ ಯಾವುದು ಕೂಡ ನಮ್ಮ ಲೈಫ್ ಒಳಗ ಆಗದೆ ಇರುವಂತಹ ವಿಷಯ ಇಲ್ಲ ಅಂತ ಹೇಳಿ ಈ ಒಬ್ಬ ವ್ಯಕ್ತಿಯಿಂದ ಪ್ರೂವ್ ಮಾಡಕ್ ಸಾಧ್ಯ ಆಯ್ತು. ಸೊ ಇಂತಹ ಒಂದು ಇಂಡಸ್ಟ್ರಿ ಒಳಗೆ ಇವಾಗ ಇಂಡಸ್ಟ್ರಿ ಯಾವ ತರ ಆಯ್ತು ಅಂತ ಹೇಳಿ ನಿಮ್ಗೂ ಗೊತ್ತದ. ಸೊ ಅಂತಹ ಒಂದು ಇಂಡಸ್ಟ್ರಿ ಒಳಗ ಇಡೀ ಜಗತ್ತಿನಾದ್ಯಂತ ಕಾಂತಾರ ಅಂತಂದ್ರೆ ಎಲ್ಲರೂ ಕೂಡ ಕೈ ಎತ್ತಿ ಎತ್ತಿ ಅವರಿಗೆ ನಮಸ್ಕಾರ ಮಾಡ್ತಾರ. ಕಾರಣ ಇಷ್ಟೇ, ಇವರ ಒಂದು ಕಾಂತಾರ ಫಿಲ್ಮ್ ಇಂದ, ಕಾಂತಾರ ಒಂದು ಸಿನಿಮಾ ಇಂದ ಕನ್ನಡತನವನ್ನ, ಸಂಸ್ಕೃತವನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡದವರಿಗೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇದರಲ್ಲಿ ದೇವರ ಒಂದು ಉಗಮ, ಆತನ ಒಂದು ದೈವ ಏನು, ಆತನ ಒಂದು ವ್ಯಕ್ತಿತ್ವ ಏನು, ದೈವ ಅನ್ನೋದು ಹೇಗೆ ಉದ್ಭವ ಆಯಿತು ಅನ್ನೋದನ್ನ ಸವಿಸ್ತಾರವಾಗಿ ಈ ಒಂದು ಕಾಂತಾರ ಅನ್ನೋ ಫಿಲ್ಮ್ ಒಳಗೆ ತೋರಿಸಿದ್ದಾರೆ. ಇದು ನಮ್ಮ ಒಂದು ದೇಶದ, ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಮತ್ತಿದು ಹಿಂದಿ ಒಳಗ, ತೆಲುಗೊಳಗ, ತಮಿಳೊಳಗ ಡಬ್ ಆಗಕತ್ತೈತಿ. ಸೊ ಎಲ್ಲಕ್ಕಿಂತ ಇವಾಗ KGF ನೆಕ್ಸ್ಟ್ ಅಂದ್ರೆ ಇದೆ. ಇದರಲ್ಲಿ ಫಸ್ಟ್ KGF ಕೂಡ ಇವರು ಸ್ವಲ್ಪ ಡೌನ್ ಮಾಡೋ ಹಂಗದ ಈ ಪಿಕ್ಚರ್. ಯಾಕಂದ್ರೆ ಅಷ್ಟು ಚಲೋ ಐತಿ, ಅಷ್ಟು ಚಲೋ ಐತಿ. ಎಂಥವ್ರು ಕೂಡ ಕಮೆಂಟ್ ಮಾಡ್ಯಾರ. ಇದರಲ್ಲಿ ಯಶ್ ಸರ್ ಆಗಿರ್ಬಹುದು, ಬಾಹುಬಲಿ ಪ್ರಭಾಸ್ ಇದಾರಲ್ಲ, ಅವರು ಕೂಡ ಹೇಳಿದಾರ ಅಲ್ಟಿಮೇಟ್ ಫಿಲ್ಮ್ ಅಂತ ಹೇಳಿ ಕಮೆಂಟ್ ಹಾಕಿದಾರ. ಮತ್ತು ಅವರು ಕೂಡ ತಮ್ಮ ಸ್ಟೋರಿ ಒಳಗೆ ಕಾಂತಾರ ಪಿಕ್ಚರ್ನ ಹೈಲೈಟ್ ಮಾಡಿದಾರ. ಸೊ ಇದು ಜಗತ್ತಿನಾದ್ಯಂತ ಪ್ರಚಲಿತವಾಗೈತಿ. ಸೊ ಕಾಂತಾರ ರಿಷಬ್ ಶೆಟ್ಟಿ ಅವರು ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಪ್ರೊಡ್ಯೂಸರ್ ಕೈಯಲ್ಲಿ ಒಂದು ಡ್ರೈವರ್ ಆಗಿ ಕೆಲಸ ಮಾಡಿದ್ರು. ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಇವರು ತಮ್ಮ ಒಂದು ಜೀವನವನ್ನ ರೂಪಿಸ್ಕೊಂತಿದ್ರು ಅವರು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ 3 ತಿಂಗಳ ಸಂಬಳನೂ ಕೂಡ ಅವರಿಗೆ ಕೊಡ್ತಾ ಇರಲಿಲ್ಲ. ಸೊ ಅಂತಹ ಒಂದು ಗಂಭೀರ ಸ್ಥಿತಿಯಲ್ಲಿ ರಿಷಬ್ ಶೆಟ್ಟಿ ಅವರು ಇದ್ರು. ಸೊ ಇಂತಹ ಒಂದು ಸಂದರ್ಭದೊಳಗ ಅವರು ತಮ್ಮ ನಾಡಿನ, ತಾವು ಹುಟ್ಟು ಬೆಳೆದಂತಹ ಆ ಒಂದು ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಆಗುವಂತಹ ಆಚರಣೆಗಳನ್ನ, ಈ ದೈವವನ್ನ, ಸೊ ಜಗತ್ತಿನಾದ್ಯಂತ ಕಾಂತಾರ ಅನ್ನೋ ಫಿಲ್ಮು ಎಲ್ಲ ಕಡೆ ಹಾವಳಿಯನ್ನೇ ಎಬ್ಸಾಕತ್ತದ, ಹಬ್ಬ ಆಗಕತ್ತೈತಿ. ಉದಾಹರಣೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡದೊಳಗ ಯಾವ ತರ ನಡೆಸ್ತಾರೋ ಪದ್ಧತಿಗಳನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಎತ್ತಿ ತೋರಿಸುವಂತಹ ಫಿಲ್ಮು, ಒಂದು ಪಿಕ್ಚರು ಇದಾಗೈತೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಇದ್ರೊಳಗೆ ಮುಖ್ಯವಾಗಿ ಎಲ್ಲವೂ ಕೂಡ ನಡೆದಿರುವಂತಹ ಘಟನೆ ತೋರಿಸಿದ್ದಾರೆ. ಅಂದ್ರೆ ಆ ಒಂದು ವ್ಯಕ್ತಿ, ಆ ಒಂದು ಪರಿಸ್ಥಿತಿ ಒಳಗ, ಆ ಒಂದು ಜನಾಂಗದಲ್ಲಿ, ಆ ಒಂದು ಜನಗಳ ಮಧ್ಯೆ ನಡೆಯುವಂತಹ ಒಂದು ದೈವದ ನಿರೂಪಣೆ ಆಗಿರ್ಬಹುದು, ದೇವರ ಒಂದು ವೃತ್ತಿ ಆಗಿರ್ಬಹುದು, ದೇವರು ಯಾವ ರೀತಿ ಮನುಷ್ಯರನ್ನ ನೋಡ್ಕೊಂತದ, ಯಾವ ರೀತಿ ಬರ್ತದ. ಇವಾಗ ದೈವ ಅಂತಂದ್ರೆ ಅದು ಕೆಟ್ಟದ್ದಲ್ಲ, ಒಳ್ಳೆಯದೇ ರೀತಿಯಿಂದ ಯಾವ ರೀತಿ ನಡ್ಕೊಂಡು ಹೋಗ್ತದ ಅನ್ನೋದು ಕೂಡ ಇದರಲ್ಲಿ ವ್ಯಕ್ತಪಡಿಸಿದಾರೆ. ಸೊ ಅದಕ್ಕಾಗಿ ಹೇಳ್ತೀವಿ, ಯಾವುದು ಕೂಡ ಅಲ್ಲಿಗಳಿಬಾರ್ದು. ಸೊ ಈ ವ್ಯಕ್ತಿಯಿಂದ ಗೊತ್ತಾಗೋದು ಇಷ್ಟೇ, ವ್ಯಕ್ತಿತ್ವ ನಾವು ಕೊನೆ ತನಕ ಉಳಿಸ್ಕೊಂಡು ಹೋದ್ರೆ ದೈವವು ಕೂಡ ನಮ್ ಕೈ ಬಿಡಲ್ಲ ಅಂತ ಹೇಳಿ ಈ ಕಾಂತಾರ ಅನ್ನೋ ಫಿಲ್ಮು ನಮಗ ಸ್ಫೂರ್ತಿ ಆಗದ. ಸೊ ಈ ಕಾಂತಾರ ಪಿಕ್ಚರ್ನ, ಫಿಲ್ಮನ್ನ ಆದಷ್ಟು ಎಲ್ಲರೂ ನೋಡ್ಕೊಂಡ್ ಬರ್ಬೇಕಂತ ಹೇಳಿ ಎಲ್ರಿಗೂ ಇಷ್ಟಪಡಾಕತ್ತೀನಿ. ಯಾಕಂತಂದ್ರೆ ಇದು ನಮ್ಮ ನಾಡಿನ ಹೆಮ್ಮೆ, ನಮ್ಮ ಸಂಸ್ಕೃತಿಯನ್ನ, ಪರಂಪರೆಯನ್ನ ಎತ್ತಿ ತೋರಿಸುವ ಒಂದು ಮಾಹಿತಿ ಆಗೈತಿ. ಸೊ ಇದನ್ನ ನೋಡ್ಕೊಂಡು ಬರ್ರಿ ಎಲ್ಲರೂ. ಯಾಕಂತಂದ್ರೆ ಕಾಂತಾರ ದಿ ಬೆಸ್ಟ್ ಅಲ್ಟಿಮೇಟ್ ಫಿಲ್ಮ್ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಿದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಕಣ್ಣು, ಒಬ್ಬ ವ್ಯಕ್ತಿಯ ಒಂದು ದೇಹದ ಬೆವರಿನಿಂದ ಆತನ ಒಂದು ಸಂಸ್ಕಾರವನ್ನ, ಆತನ ಒಂದು ಸಂಪ್ರದಾಯವನ್ನ ಕೆತ್ತಿ ತೆಗೆದು ಕಾಂತಾರ ಅನ್ನೋ ಹೆಸರನ್ನು ಕೊಟ್ಟು ಜನರ ಒಂದು ಕಣ್ಣಿಗೆ ಕಾಣೋ ಹಾಗೆ ಮಾಡಿದ್ದಾರೆ. ಸೊ ಇದು ಕೇವಲ ಫಿಲ್ಮ್ ಅಲ್ಲ, ಜನರ ಒಂದು ನೈಜ ಘಟನೆ, ಆ ಊರಿನ ಒಂದು ನೈಜ ಘಟನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಕೂಡ ಆದಷ್ಟು ಯಾರು ಇನ್ನೂ ಆ ಒಂದು ಫಿಲ್ಮ್ನ
ನೋಡಿಲ್ಲ ಕಾಂತಾರ ಅನ್ನೋ ಫಿಲ್ಮನ್ನು, ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ. ಸೊ ಆದಷ್ಟು ಯಾರು ಕೂಡ ಕಾಂತಾರ ಇನ್ನೂ ನೋಡಿಲ್ಲ ಅವರು ಹೋಗಿ ಬರ್ರಿ, ಬೇಗ ಹೋಗಿ ಬರ್ರಿ. ಯಾಕಂತಂದ್ರೆ ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಪಿಕ್ಚರ್ ಅಂತ ಹೇಳ್ತಾ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವಾಗ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬಾಯ್.